ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕೇಚಸ್ ಕಿಚನ್. ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಆಗಿರೋ ಹಾಗೆ ಕ್ವಿಕ್ ಆಗಿರೋ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಕಡಲೆಬೇಳೆ ಕೋಸಂಬರಿ. ಸ್ಟಾರ್ಟ್ ಮಾಡೋಣ. ಈಗ ಮೊದಲಿಗೆ ನಾನು ಇಲ್ಲಿ ಎಲ್ಲ ಹೆಚ್ಚಿಟ್ಕೊಳ್ತೀನಿ. ಸೌತೆಕಾಯಿ ಹಾಗೆಯೇ ಕ್ಯಾರೆಟ್ನ. ಮೊದಲಿಗೆ ಸೌತೆಕಾಯಿ ಹೆಚ್ಚಿಡ್ತಾ ಇದ್ದೀನಿ. ಸಣ್ಣ ಸಣ್ಣದಾಗಿ ಕೂಡ ಹೆಚ್ಕೋಬೋದು. ನಾನೊಂದು ಸ್ವಲ್ಪ ದಪ್ಪಕ್ಕೆ ಹೆಚ್ಕೊಳ್ತಾ ಇದ್ದೀನಿ. ಕೋಸಂಬರಿ ಮಾಡೋ ಮುಂಚೆ ಕಡಲೆಬೇಳೆನ ನೆನೆಸಿಟ್ಕೋಬೇಕು. ನೆನೆಸಿಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಸಾಕು. ಅದು ಸ್ವಲ್ಪ ಮೆತ್ತಗಾಗಲಿ ಕಡಲೆಬೇಳೆ. ಅಷ್ಟೊತ್ತಿಗೆ ನಾವು ಒಂದು ಸ್ವಲ್ಪ ಎಲ್ಲ ಹೆಚ್ಚಿಟ್ಕೊಂಡ್ಬಿಡೋಣ. ಕಡಲೆಬೇಳೆ ಒಂದು 20 ನಿಮಿಷ ನೆಂದರೆ ಸಾಕು. ನಿಮ್ಗೆ ಗೊತ್ತಾಗುತ್ತೆ, ಅದು ಸ್ವಲ್ಪ ಸಾಫ್ಟಾಗಿ ಕಂಪ್ಲೀಟ್ ನೆಂದಿದ್ರೆ ನೀವು ಕೋಸಂಬರಿಗೆ ಹಾಕೋಬೋದು. ಸೊ ಇಲ್ಲಿ ಕ್ಯಾರೆಟ್ನ ಈಗ ತುರ್ಕೊಳ್ಳೋಣ. ಕ್ಯಾರೆಟ್ ಕೂಡ ರೆಡಿ ಇದೆ. ಮುಂದೆ ಒಂದು ಸಣ್ಣದು ಈರುಳ್ಳಿ, ಇದನ್ನ ಸಣ್ಣದಾಗಿ ಹೆಚ್ಕೊಳ್ತೀನಿ. ಮೊದಲಿಗೆ ಏನೇನು ಹೆಚ್ಚಿಟ್ಕೊಂಡಿದ್ದೀವಿ ಅದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ಸೌತೆಕಾಯಿ ಮೊದಲಿಗೆ, ಈಗ ಕ್ಯಾರೆಟ್ ಹಾಕ್ಕೊಳ್ಳೋಣ, ಈರುಳ್ಳಿ. ಈಗ ಇಷ್ಟ ಆಗಿದೆ. ಈಗ ಕಡಲೆಬೇಳೆನೂ ಹಾಕ್ಕೊಳ್ತೀನಿ. ಅರ್ಧ ಗಂಟೆ ನೆನೆಸಿದ್ದೀನಿ. ಅರ್ಧ ನಿಂಬೆಹಣ್ಣು, ಹಾಗೆಯೇ ಸ್ವಲ್ಪ ತೆಂಗಿನ ತುರಿ. ಇದು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ತೆಂಗಿನಕಾಯಿ ಜಾಸ್ತಿ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ಗೆ ಉಪ್ಪು. ಈಗ ಎಲ್ಲ ರೆಡಿಯಾಗಿದೆ. ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಸ್ವಲ್ಪ, ಹಾಗೆಯೇ 2 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು. ಒಗ್ಗರಣೆ ರೆಡಿ ಆಯಿತು. ಆಫ್ ಮಾಡ್ಕೊಳ್ತೀನಿ. ಸೊ ಇಷ್ಟು ಆಗಿದೆ. ಹಾಗೆಯೇ ಒಗ್ಗರಣೆ ಕೂಡ ಇದಕ್ಕೆ ಹಾಕೋಬಿಡ್ತೀನಿ. ಇದೆಲ್ಲದನ್ನು ಈಗ ಮಿಕ್ಸ್ ಮಾಡೋಣ. ಪಲ್ಯ ಇಲ್ದಿದ್ರೆ ನೀವು ಈ ಥರ ಮಾಡ್ಕೋಬೋದು. ಸೊ ನಿಮ್ಮ ಡಯಟಲ್ಲಿ ಕೂಡ ಇದನ್ನ ಆ್ಯಡ್ ಮಾಡ್ಬೋದು. ತುಂಬಾ ಹೆಲ್ದಿ ರೆಸಿಪಿ. ಏನಂದರೆ ಕುಕ್ಕಿಂಗ್ ಆ ಥರ ಏನೂ ಇಲ್ಲ, ಎಲ್ಲ ಹಸಿ ತರಕಾರಿಗಳು. ಹಾಗೆಯೇ ಇದಕ್ಕೆ ಎಕ್ಸ್ಟ್ರಾ ನೀವು ಮೂಲಂಗಿ ಆ್ಯಡ್ ಮಾಡ್ಬೋದು, ಬೀಟ್ರೂಟ್ ಆ್ಯಡ್ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ನೀವೇನೋ ಸರ್ವ್ ಮಾಡೋದಾದರೆ ಉಪ್ಪು ಹಾಗೆ ನಿಂಬೆಹಣ್ಣನ್ನು ಲಾಸ್ಟಿಗೆ ಹಾಕಿಬಿಟ್ಟು ಆಮೇಲೆ ಎಲ್ಲದನ್ನು ಮಿಕ್ಸ್ ಮಾಡಿ. ಕಡಲೆಬೇಳೆ ಕೋಸಂಬರಿ ರೆಡಿಯಾಗಿದೆ. ನೀವು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ತಿಳಿಸಿ. ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.